ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಒಂದು ಅನಾಥಾಶ್ರಮಕ್ಕೆ ಬಂದುಬಿಟ್ಟು ಮಕ್ಕಳಿಗೆ ನನ್ನ ಮಗಳ ಬರ್ತಡೇನ ನಾನು ಇಲ್ಲೇ ಸೆಲೆಬ್ರೇಷನ್ ಮಾಡಬೇಕು ಅಂತ ಹೇಳಿ ಈ ಮಕ್ಕಳೊಟ್ಟಿಗೆ ಕೈ ಜೋಡಿಸಿದ್ದೆ. ಅದು ನನ್ನ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನಾವು ಅನಾಥಾಶ್ರಮಕ್ಕೆ ಮಾಡಿ ವಿಡಿಯೋ ಮಾಡಿ ನಿಮಗೆಲ್ಲ ಹೇಳಲೇಬೇಕು ನೋಡಲೇಬೇಕು ಅನ್ನೋ ಉದ್ದೇಶಕ್ಕೆ ನಾನು ಈ ವಿಡಿಯೋ ಮಾಡಿಲ್ಲ. ಯಾಕಂತಂದರೆ ಇದು ನಾನು ಮೊಟ್ಟ ಮೊದಲ ಬಾರಿಗೆ ಮಾಡಿದ್ದು. ನನ್ನ ಮಗಳಿಗೆ ರಿಲೇಷನ್ಸು ಕೊಲೀಗ್ಸು ದುಡ್ಡು ಇರೋರಿಗಿಂತ ದುಡ್ಡಿಲ್ದಿರೋ ಕಷ್ಟಪಟ್ಟು ಅವರು ತಂದೆ ತಾಯಿ ಎಲ್ಲ ಕಳ್ಕೊಂಡು ಹೇಗೆ ಸಫರ್ ಆಗ್ತಾರೆ ಅಂತ ಗೊತ್ತಾಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಜಾಗಕ್ಕೆ ಕರ್ಕೊಂಡೋಗಿ ಬರ್ತಡೇ ಸೆಲೆಬ್ರೇಷನ್ ಮಾಡಿದ್ದು. ಅಲ್ಲಿ ಹೋಗಿ ನಾವು ಅನ್ನ ನೀಡೋ ಥರ ಇದ್ದೀವಿ ಅಂತ ತೋರಿಸೋದಕ್ಕೋಸ್ಕರ ನಾನು ಈ ಬರ್ತಡೇ ಸೆಲೆಬ್ರೇಷನ್ ಮಾಡಲಿಲ್ಲ. ನನ್ನ ಮಗಳಿಗೆ ಅರ್ಥ ಆಗಬೇಕು, ಕಷ್ಟ ಅಂದರೆ ಏನು, ಕಷ್ಟಪಡೋ ಮಕ್ಕಳು ಹೇಗಿರ್ತಾರೆ. ಯಾಕಂದರೆ ನಾವು ಮಾಲಿಗೆ ಕರ್ಕೊಂಡು ಹೋಗ್ತೀವಿ, ಕರ್ಕೊಂಡು ಹೋಗೋದು, ಆಮೇಲೆ ಬೇರೆ ಕೊಲೀಗ್ಸ್ಗಳನ್ನ ಫ್ರೆಂಡ್ಸ್ಗಳನ್ನ ಕರ್ಕೊಂಡು ಬರ್ತಡೇ ಮಾಡಿದ್ರೆ ನನ್ನ ಮಗಳಿಗೆ ಅದೇ ಫೀಲಿಂಗ್ ಇರುತ್ತೆ, ಓ ಲೈಫು ತುಂಬ ಈಸಿ ಇದೆ ಅಂತೇಳಿ. ಈ ಜಾಗಕ್ಕೆ ಕರ್ಕೊಬಂದು 1-2-3 ಮಕ್ಕಳದ್ದು ಕತೆ ಹೇಳಿಸಿದ್ಮೇಲೆ ನನ್ನ ಮಗಳು ಕಣ್ಣೀರು ಇಟ್ಲು. ಅವರ ಅಪ್ಪ ಅಮ್ಮ ತಾತ ಅಜ್ಜಿದು ವ್ಯಾಲ್ಯೂ ಏನು ಅಂತ ಅರ್ಥ ಮಾಡ್ಕೊಂಡ್ಳು. ಅವಳು ಅದೇ ಅಂತಿದ್ಲು, ಅಮ್ಮ ಅನ್ನೋರು ಇಲ್ಲ ಅಂತಂದರೆ ಏನು ಬೇಕಾದ್ರೂ ಆಗುತ್ತೆ, ಅಪ್ಪ ಅಮ್ಮ ಇಲ್ಲ ಅಂದರೆ ನಮಗೆ ಹೆಂಗೋ ದೇವ್ರು ಕೊಟ್ಟಿದ್ದಾನೆ, ಅವ್ರನ್ನ ನಾವು ಇಟ್ಕೊಂಡು ಹೆಂಗಿರಬೇಕು ಅನ್ನೋದು ನನ್ನ ಮಗಳು ಅಲ್ಲಿಗೆ ಹೋದ್ಮೇಲೆ ಕಲಿತ್ಲು. ಅದೊಂದು ಖುಷಿ ಆಯಿತು. ನಾನು ಅದೇ ಪ್ರತಿಯೊಬ್ಬರಿಗೂ ಹೇಳೋದು, ನಾನು ಮಾಡಿದೆ ನೀವು ಮಾಡಿ ಅಂತ ನಾನು ಹೇಳಲ್ಲ. ನಿಮ್ಮ ಮಕ್ಕಳಿಗೆ ಕಷ್ಟ ಅಂದರೆ ಏನು ಅಂತ ತೋರಿಸೋದಕ್ಕೋಸ್ಕರ ಒಂದು ಸರಿ ಅನಾಥಾಶ್ರಮದಲ್ಲಿ ಬರ್ತಡೇ ಮಾಡಿಕೊಡಿ. ಥ್ಯಾಂಕ್ ಯು.